ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡ್ರೈ ಫ್ರೂಟ್ಸ್ ಮತ್ತು ಡ್ರೈ ಸೀಡ್ಸ್ ಎರಡೂ ಸೇರಿಸಿ ಲಡ್ಡು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ನಾನಿವಾಗ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಎಲ್ಲನೂ 100 ಗ್ರಾಮ್ ಆಗೋಷ್ಟು ಅಳತೆಯಲ್ಲಿ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು, ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ, ವಾಲ್ನಟ್ ತೊಗೊಂಡಿದ್ದೀನಿ, ಅಗಸೆ ಬೀಜ ತೊಗೊಂಡಿದ್ದೀನಿ, ಸಕ್ಕರೆ 100 ಗ್ರಾಮ್ ತೊಗೊಂಡಿದ್ದೀನಿ, ಖರ್ಜೂರ ತೊಗೊಂಡಿದ್ದೀನಿ. ಅದ್ರದ್ದು ಬೀಜ ಎಲ್ಲ ತೆಗೆದು ನೀಟಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಬನ್ನಿ, ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಲ್ಲನೂ ಒಂದೊಂದಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ಬಾದಾಮ್ ಹಾಕ್ಕೊತಾ ಇದ್ದೀನಿ. ಎಲ್ಲನೂ 2ರಿಂದ 3 ನಿಮಿಷ ಸಣ್ಣ ಉರಿಲೆ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇವಾಗ ಪಂಪ್ಕಿನ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ, ಕುಂಬಳಕಾಯಿ ಬೀಜ, ಇದು ಆಗಿದೆ. ಇವಾಗ ನಾನಿಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಚಿಯಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಇದು ಆಗಿದೆ. ಇವಾಗ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಆಗಿದೆ. ಇವಾಗ ವಾಟರ್ ಮೆಲನ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಇದೇ ರೀತಿ ಸಣ್ಣ ಉರಿಲೆ ಹುರ್ಕೊಬೇಕು. ನೋಡಿ, ಇವಾಗ ಇದು ಆಗಿದೆ. ಎಲ್ಲನೂ ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಎಳ್ಳು ಹಾಕ್ಕೊತಾ ಇದ್ದೀನಿ, ಬಿಳಿ ಎಳ್ಳು. ಎಳ್ಳಲ್ಲಿ ತುಂಬ ಕ್ಯಾಲ್ಶಿಯಮ್ಸ್ ಇರುತ್ತೆ, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಇವಾಗ ಎಳ್ಳು ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಇದಾಗಿದೆ. ಇವಾಗ ಇದನ್ನು ಎತ್ತಿಕೊಂಡು ಇವಾಗ ಇದಕ್ಕೆ ನಾನು ಅಗಸೆ ಬೀಜ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಇದನ್ನು ಎತ್ತಿಕೊಂಡು ವಾಲ್ನಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಹುರಿದಿದ್ದೆಲ್ಲ ಆಯಿತು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ವಲ್ಲ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಇದು ಆಲ್ರೆಡಿ ಇವಾಗ ತಣ್ಣಗಾಗಿದೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಪುಡಿ ಮಾಡ್ಕೊಬೇಕು. ನೋಡಿ ಇವಾಗ ನಾನು ಎಲ್ಲನೂ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ಆದರೆ ಸಾಕು. ನುಣ್ಣಗೆ ಏನು ಪುಡಿ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ. ಇವಾಗ ಇನ್ನೊಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಖರ್ಜೂರನ ಹಂಗೆ ಸ್ವಲ್ಪ ರುಬ್ಕೊಳ್ಳೋಣ. ಇವಾಗ ಇದು ಆಗಿದೆ. ಇವಾಗ ಇನ್ನೊಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ 4 ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದು 4 ಸ್ಪೂನ್ ತುಪ್ಪ ಅಂದರೆ ನಿಮಗೆ ಇದು ಮೆಲ್ಟ್ ಆದಮೇಲೆ 8ರಿಂದ 10 ಸ್ಪೂನಷ್ಟು ತುಪ್ಪ ಆಗುತ್ತೆ. ಇದು ಗಟ್ಟಿ ತುಪ್ಪ ಆಗಿರೋದ್ರಿಂದ ನಾನು 4 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆದರೂ ಏನು ಪ್ರಾಬ್ಲಮ್ ಇಲ್ಲ ತುಪ್ಪ. ನೋಡಿ ಇವಾಗ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ನಾವು ಇದಕ್ಕೆ ಫಸ್ಟು ರುಬ್ಬಿಟ್ಕೊಂಡಿರೋ ಅಂಥ ಖರ್ಜೂರದ ಪೇಸ್ಟ್ನ ಹಾಕ್ಕೊಂಬಿಡೋಣ. ಅದು ಸ್ವಲ್ಪ ಬಿಸಿಗೆ ಮೆಲ್ಟ್ ಆಗಬೇಕು ಅದು, ಇಲ್ಲಾಂದರೆ ಅದು ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಇವಾಗ ಇದನ್ನು ಖರ್ಜೂರದ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಇದು ಎಷ್ಟು ಗಟ್ಟಿ ಇದೆ. ಸ್ವಲ್ಪ ಬಿಸಿಗೆ ಅದು ತುಪ್ಪದಲ್ಲಿ ಮೆಲ್ಟ್ ಆಗುತ್ತೆ. ಆವಾಗ ನಮಗೆ ಉಂಡೆ ಕಟ್ಟೋಕ್ಕೆಲ್ಲ ಈಸಿ ಆಗುತ್ತೆ. ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ವಲ್ಪ ಬಿಸಿಗೆ ಅದು. ಇವಾಗ ನಾವು ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತುಪ್ಪದೊಂದಿಗೆ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಾದ್ರೆ ಈ ರೀತಿ ಉಂಡೆ ಬೇಡ ಅಂದರೆ ಇದನ್ನು ಪುಡಿನ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡು ಏರ್ ಟೈಟ್ ಕಂಟೈನರ್ಗೆ ಹಂಗೆ ಹಾಲಿಗೆ ಹಾಕ್ಕೊಂಡು ಕೊಡ್ಬೋದು ಮಕ್ಕಳಿಗೆ, ಅದು ಚೆನ್ನಾಗಿರುತ್ತೆ. ಆವಾಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪೌಡ್ರ್ ಥರ ಮಾಡ್ಕೊಬೇಕಾಗುತ್ತೆ. ಉಂಡೆ ಆದರೆ ಸ್ವಲ್ಪ ತರಿ ಇದ್ದರೆ ನಡೆಯುತ್ತೆ. ನೋಡಿ ಇವಾಗ ಸ್ಟವ್ ಆಫ್ ಮಾಡಿ ಕೆಳಗಿಟ್ಕೊಂಡಿದ್ದೀನಿ. ಕೆಳಗಿಟ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ನೋಡಿ ಇವಾಗ ತುಪ್ಪದ ಜೊತೆಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ. ನಾವು ಕೈಯಲ್ಲೇ ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ನೋಡಿ ಇವಾಗ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಹಂಗೆ ಬಿಸಿ ಇರುವಾಗಲೇ, ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ, ಹಂಗೆ ಉಂಡೆ ಕಟ್ಕೊಬೇಕು. ಬಿಸಿ ಇದ್ದಾಗೆ ಉಂಡೆ ಕಟ್ಟಿದ್ರೆ ನೀಟಾಗಿ ಬರುತ್ತೆ ಉಂಡೆಗಳು. ನೋಡಿ ಈ ರೀತಿ ನಾನು ಉಂಡೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ನೀಟಾಗಿ ಬಂದೈತೆ. ನೋಡಿ ಹೆಂಗೆ ಬಂದಿದೆ ಅಂತ. ಉಂಡೆ ಏನು ಒಡೆಯೋದಿಲ್ಲ, ನೀಟಾಗಿ ಬರುತ್ತೆ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.